7 to 8 hours sleep is a luxury. One day exercise miss ಆಯ್ತು, ಇಟ್ಸ್ ಓಕೆ. ಒನ್ ಡೇ ಡಯಟ್ ಆ ಕಡೆ ಈ ಕಡೆ ಹೋಯ್ತು, ಇಟ್ಸ್ ಓಕೆ. ಇದು ಚೆಂದಾಗಿ ಎಕ್ಸಸೈಸ್ ಮಾಡ್ತಿದ್ರು ಓವರ್ ಆಗೋಯ್ತು. ಬೇಕಾಗಿರೋದು 90 ಮಿನಿಟ್ಸ್ ಎಕ್ಸಸೈಸ್. ನಿದ್ದೆ ಹೋಯ್ತು ಅಂತ ಹೇಳಿದ್ರೆ ನೀವು ಎಲ್ಲ ಅರಸಾಹಸ ಮಾಡಿರುವಂಥ ಯೋರ್ ಮ್ಯಾನ್, ಐ ಆಮ್ ಅ ವುಮನ್. ನಿಮ್ಮ ಏಜೆ ಬೇರೆ, ನನ್ನ ಏಜೆ ಬೇರೆ, ನಿಮ್ಮ ಲೈಫ್ ಸ್ಟೈಲೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ಮಾಡೋಕ್ಕೆ ಆಗುತ್ತಾ? ಇಟ್ಸ್ ಇಸ್ ಸಸ್ಟೈನಬಲ್? ನೋ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಐ ನೋ, ನನಗೆ ಗೊತ್ತು ಡಯಟ್ ಮಾಡಬೇಕು, ನನಗೆ ಗೊತ್ತು ಎಕ್ಸಸೈಸ್ ಮಾಡಬೇಕು, ಬಟ್ ನಮಸ್ಕಾರ. ಬೆಳಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ವೆಲ್ಕಮ್. ನಾವು ಇವತ್ತು ಒಂದು ಹೊಸ ಸೀರೀಸ್ನ ಶುರು ಮಾಡ್ತಾ ಇದ್ದೀವಿ. ಈ ಸೀರೀಸ್ನ ಹೆಸರು ವೆಲ್ನೆಸ್ ವಿತ್ ವನಿತಾ ಅಶೋಕ್. ವೆಲ್ನೆಸ್ ಅಂತಂದರೆ ಅಲ್ಲಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯದ ವಿಚಾರ ಬರುತ್ತೆ. ಎಸ್ಪೆಷಲಿ ನಾವು ಫೋಕಸ್ ಮಾಡ್ತಾ ಇರೋದು ನಮ್ಮ ಫಿಟ್ನೆಸ್ನ ಬಗ್ಗೆ. ಹೇಗೆ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನುವಂಥ ಯೋಚನೆ ಇರ್ಬೋದು, ಅಥವಾ ಕೆಲವರಿಗೆ ವೆಯ್ಟ್ ಗೇನ್ ಮಾಡಬೇಕು ಅನ್ನುವಂಥ ಯೋಚನೆ ಇರ್ಬೋದು. ಬಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ದಾರಿ ತೋರಿಸುವಂತಹ ಕೆಲಸನ ವನಿತಾ ಅಶೋಕ್ ಅವರು ಮಾಡ್ತಾರೆ. ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದೀನಿ. ವರ್ಷಗಟ್ಲೆಯ ಒಂದು ಸ್ನೇಹ ಬಾಂಧವ್ಯ. ಐ ಆಮ್ ಸೋ ಹ್ಯಾಪಿ ಯು ಆರ್ ಹಿಯರ್ ಆನ್ ಆರ್ ಶೋ. Likewise. ಥ್ಯಾಂಕ್ ಯು ಒನ್ಸ್ ಅಗೇನ್. Yeah, I'm so happy to be here, and the voice is like booming, you know. That's one of the best parts of being on your show. I get to hear it. 15-20 ವರ್ಷದ ಪರಿಚಯ ಅನ್ಸುತ್ತೆ. ವೆರಿ 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 ಹ್ಯಾಪಿ. ಸೊ ವೆಲ್ನೆಸ್ ಅಂತ ಬಂದಾಗ ನಮ್ಗೆಲ್ರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಬಟ್ ಫಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತೀವಿ. ವಾಟ್ ಈಸ್ ಇಟ್ ಆಲ್ ಅಬೌಟ್? ಯಾಕೆ ಹಾಗೆ? ಎಸ್, ಹಿಂದೆ ಮುಂದೆ ನೋಡೋದು ಬಿಡಿ, ಅವ್ರೇನಾದ್ರು ನಾನು ಕೇಳ್ತಾರೆ ಗೊತ್ತು, ಏನೋ ಫೋನ್ ಮಾಡೋದು, ಮತ್ತು ಏನೋ ಇನ್ಸ್ಟಾಗ್ರಾಮಲ್ಲಿ ಕೇಳೋದು ಹೇಳ್ತಾರೆ. ಸೊ ಐ ನೋ, ನನಗೆ ಗೊತ್ತು ಡಯಟ್ ಮಾಡಬೇಕು, ನನಗೆ ಗೊತ್ತು ಎಕ್ಸಸೈಸ್ ಮಾಡಬೇಕು, ಬಟ್ ಎಲ್ಲ ಮಾಡ್ತಿದ್ದೀನಿ, ಆದರೂ ವೆಯ್ಟ್ ಲಾಸ್ ಆಗ್ತಿಲ್ಲ, ಯಾಕೆ? ಸೊ ಆ ರೀತಿ ಕೇಳಿ, ದೇ ಆರ್ ನಾಟ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಎಕ್ಸಾಕ್ಟ್ಲಿ. ಸೊ ಮಾಡ್ತಿದ್ದೀನಿ, ಮಾಡಿದೆ, ಏನೋ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಬಿಟ್ಬಿಟ್ಟೆ. ಎಷ್ಟು ದಿವಸ ಮಾಡಿದ್ರಿ? ಒಂದು ದಿವಸ ಮಾಡಿಬಿಟ್ಟು ಚೇಂಜ್ ಕಾಣಿಸ್ಲಿಲ್ಲ, ಒಂದು ವಾರ, ಒಂದು ತಿಂಗಳು ಮಾಡಿಬಿಟ್ಟು ಚೇಂಜ್ ಕಾಣಿಸ್ಲಿಲ್ಲ. ಮತ್ತು ಟ್ರೆಂಡಿಂಗ್, ಏನು ಟ್ರೆಂಡಿಂಗ್ ಇರುತ್ತೋ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಮಾಡ್ಬೋದು. ಕ್ಯಾಬೇಜ್ ಸೂಪ್ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಕ್ಯಾಬೇಜ್ ಸೂಪ್ ಕುಡಿಯೋದು, ಆಯಿತಾ? ಒಂದು ತಿಂಗಳು ಆಯಿತಾ? ಅದು ಮಾಡೋಕ್ಕೆ ಆಗುತ್ತಾ? ಇಟ್ಸ್ ಸಸ್ಟೈನಬಲ್? ನೋ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರು ನಾವು ನಮ್ಗೆ ನಾಲೇ ಇದೆ, ಏನೋ ಒಳ್ಳೆ ಆಹಾರ ತಿಂದು ಬೆಳೆದವರು. ಅದು ಅಲ್ಲದೆ ನಮ್ಮ ದೇಹ ಕೇಳುತ್ತೆ, ನ್ಯೂಟ್ರಿಯೆಂಟ್ಸ್ನ ಕೇಳುತ್ತೆ. ನೀವು ಬರೀ ಸೇಮ್ ನ್ಯೂಟ್ರಿಯೆಂಟ್ಸ್ ನಿಮ್ಮ ಕ್ಯಾಬೇಜಿಂದ ಹೋಗೋದ್ರಿಂದ ಯು ಗೆಟ್ ಸಿಕ್ ಆಫ್ ಇಟ್. ಸ್ಟಾಪ್ ಮಾಡಿಬಿಡ್ತೀರಾ, ಬಿಟ್ಟಾಗ್ತೀರಾ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಆಗೋದಿಲ್ಲ. ಇಟ್ ಈಸ್ ನಾಟ್ ಸಸ್ಟೈನಬಲ್ ಡಯಟ್. ಸೊ ಅದರಿಂದಾಗಿ ಈ ಥರ ತಪ್ಪಿನ ಕೆಲಸ ಮಾಡಿದವರೆಲ್ಲ ಸ್ಟಾಪ್ ಮಾಡಿದ್ದಾರೆ. ಓಕೆ, ಇಲ್ಲ ನಾನು ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸರಿಯಾಗಿರೋ ಆಹಾರನೇ ಸೇವಿಸ್ತಿದ್ದೆ, ಮತ್ತು ಎಕ್ಸಸೈಸು ಚೆಂದಾಗಿ ಮಾಡ್ತಿದ್ದೆ, ಬಟ್ ಆದರೂ ನಾನು ನಿಲ್ಲಿಸ್ಬಿಟ್ಟೆ, ನನಗೆ ಆಗಲಿಲ್ಲ ಆಮೇಲೆ ಮಾಡೋಕ್ಕೆ. ವೈ? ಇದು ಚೆಂದಾಗಿ ಎಕ್ಸಸೈಸ್ ಮಾಡ್ತಿದ್ರು ಓವರ್ ಆಗೋಯ್ತದು. ಬೇಕಾಗಿರೋದು 90 ಮಿನಿಟ್ಸ್ ಎಕ್ಸಸೈಸ್. 90 ಮಿನಿಟ್ಸಿಂದ ಜಾಸ್ತಿ 2 hours 3 hours ಎಕ್ಸಸೈಸ್ ಮಾಡೋದು. ಈ 2 hours 3 hours ಮಾಡೋದ್ರಿಂದ ದೇಹದಲ್ಲಿ ಎಕ್ಸಸೈಸ್ ಮಾಡಿದಾಗ ಎಂಡೋರ್ಫಿನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ನೀವು 2-3 hours ಮಾಡಿದಾಗ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ದೇಹಕ್ಕೆ ಸ್ಟ್ರೆಸ್ ಆಗೋಯ್ತು, ಎಕ್ಸಾಸ್ಟ್ ಆಗೋಯ್ತು. ಯು ಆರ್ ಪುಷಿಂಗ್ ಬಿಯಾಂಡ್ ಲಿಮಿಟ್ಸ್, ಆಯಿತಾ? ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆದಾಗ ದ ಬಾಡಿ ಗೋಸ್ ಇನ್ ಟು ಫ್ಲೈಟ್ ಆರ್ ಫೈಟ್ ಮೋಡ್. ಸೊ ಆ ಕಾರ್ಟಿಸಾಲ್ ಹಾರ್ಮೋನ್ ವಿಲ್ ಮೇಕ್ ಯು ಗೇನ್ ವೇಟ್ ಇನ್ಸ್ಟೆಡ್ ಆಫ್ ಲೂಸಿಂಗ್ ವೇಟ್. ಇದು ನಿಮ್ಮ ನಿದ್ದೆ ಮೇಲೂ ಪರಿಣಾಮ ಬೀಳುತ್ತೆ. ನಿದ್ದೆನೇ ಬರೋದಿಲ್ಲ. ಓವರ್ ಎಕ್ಸಸೈಸ್ ಮಾಡಿದ್ರೆ ನಿದ್ದೆ ಬರೋದಿಲ್ಲ, ಲೇಟ್ ಈವ್ನಿಂಗ್ ಎಕ್ಸಸೈಸ್ ಮಾಡಿದ್ರೂ ನಿದ್ದೆ ಬರೋದಿಲ್ಲ. ನಿದ್ದೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಅರಸಾಹಸ ಮಾಡಿರುವಂಥ ಬಿದ್ದೇ ಹೋಯ್ತು. ಫೇಲಿಯರ್ ಹೋಯ್ತು ಅಂದರೆ ಬಿದ್ದೇ ಹೋಯ್ತು. ಹೌದು, ಕರೆಕ್ಟ್, ಫೇಲಿಯರ್. ಸೊ ದಟ್ಸ್ ಒನ್ ಆಫ್ ಫೇಲಿಯರ್. ನಾನು ಸರಿಯಾಗೇ ತಿಂತಿದ್ದೆ. ಯಾವಾಗ ಏನು ಸರಿಯಾಗೇ ತಿಂತಿದ್ದೆ ಅಂತಲೇ ಏನು ತಿಂತಿದ್ರಿ? ಅದೇ ಸರ್, ಟ್ರೂ. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇತ್ತಾ? 6 ನ್ಯೂಟ್ರಿಯೆಂಟ್ಸ್ ಇತ್ತಾ? 6 ನ್ಯೂಟ್ರಿಯೆಂಟ್ಸಲ್ಲಿ ಯಾವುದು? ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಮತ್ತು ಲೀನ್ ಪ್ರೋಟೀನ್, ವೈಟಮಿನ್, ಮಿನರಲ್ಸ್, ಹೆಲ್ತಿ ಫ್ಯಾಟ್, ವಾಟರ್. ಇದಿತ್ತಾ? ಸರಿ ಪ್ರಮಾಣದಲ್ಲಿತ್ತಾ? ಇಲ್ಲ.
ಇಲ್ಲ ನಾನು ಒಂದು ಇಡ್ಲಿ ತಿಂತಾ ಇದ್ದೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಒಂದೇ ಇಡ್ಲಿ ತಿಂತಿದ್ದೆ ಅಷ್ಟೇ. ಅದು ಚಟ್ನಿ ಸುಮ್ಮನೆ ಹಿಂಗೆ ಅಂದ್ಕೊಂಡು ತಿಂತಿದ್ದೆ, ಆಮೇಲೆ ಚೆಂದಾಗಿ 2 ಲೀಟ್ರ್ ನೀರು ಕುಡಿದ್ಬಿಡ್ತಾ ಇದ್ದೆ. ಇದು ಡಯಟೇ? ವಾಟ್ ಈಸ್ ದ್ಯಾಟ್ ಡಯಟ್? ನ್ಯೂಟ್ರಿಯನ್ಸ್ ಹೋಯ್ತು. ನಮ್ಗೆ ರಫೇಜ್ ಬೇಕು, ಫೈಬರ್ ಬೇಕು, ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಬರೋದೇ ಇದ್ರೂ ಪ್ರೋಟೀನು ಸಿರಿಧಾನ್ಯ, ಪಲ್ಸಸ್ಸು, ಮತ್ತು ಬೇಳೆಗಳು, ಸ್ಪ್ರೌಟ್ಸು, ಮೊಳಕೆ ಕಾಳು ಆ ಥರದ್ರಿಂದ ಬರಬೇಕು ವೆಜಿಟೇರಿಯನ್ಸ್ ಆಗಿದ್ದರೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಎಗ್ಸು, ಚಿಕನ್ನು, ಫಿಶ್ಶು ಎಲ್ಲ ಹೆಲ್ತಿಯಾಗಿ ಕುಕ್ ಆಗಿರಬೇಕು, ಆಯಿತಾ? ಅದರಿಂದ ಬಂದಿರುವಂತಹ ಪ್ರೋಟೀನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ದ್ಯಾಟ್ ಈಸ್ ಲೀನ್ ಪ್ರೋಟೀನ್, ಒಳ್ಳೆಯದು ದೇಹಕ್ಕೆ. ಈಗ ರೆಡ್ ಮೀಟ್, ಪೋಕು ಆ ಥರ ಎಲ್ಲ ಸೇವಿಸಿದ್ರೆ ಅದರಲ್ಲಿ ಫ್ಯಾಟ್ ಇರುತ್ತೆ. ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಹೆಲ್ತಿ ಪ್ರೋಟೀನ್. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಇವ್ರಿಗೆ ಬೇಕಾಗಿರುವಂಥ ಡಯೆಟ್ಟು, ನನ್ನ ಫ್ರೆಂಡಿಗೆ ವರ್ಕೌಟ್ ಆಯಿತು, ನನ್ನ ಫ್ರೆಂಡು ತುಂಬ ವೆಯ್ಟ್ ಲಾಸ್ ಮಾಡ್ಕೊಂಡ್ಳು, ಅದಕ್ಕೆ ನಾನು ಯುನೋ ಟ್ರೈ ಮಾಡೋಣ ಅಂದ್ಕೊಂಡೆ. ಅವಳೇ ಬೇರೆ, ನೀವೇ ಬೇರೆ, ಅವ್ರ ಲೈಫೇ ಬೇರೆ, ನಿಮ್ಮ ಲೈಫೇ ಬೇರೆ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದಟ್ ಅಲ್ಲ. ಆ ಡಯಟ್ ಅವ್ರಿಗೆ ಯಾರು ಕೊಟ್ಟರು ಅನ್ನೋದು ಬಹಳ ಮುಖ್ಯ. ವಾಸ್ ಇಟ್ ಅ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್? ಇವಾಗ ನೀವು ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ಗೆ ಹೋಗ್ತೀರಾ, ಓಕೆ, ವೆಯ್ಟ್ ಲಾಸ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಡಯೆಟ್ಟು ನೀವು ನನಗೆ ಕೊಡ್ತೀರಾ. ಯು ಥಿಂಕ್ ಇಟ್ಸ್ ಯುನೋ ಇಟ್ ಈಸ್ ಸಮಥಿಂಗ್ ದಟ್ ಐ ಕ್ಯಾನ್ ಯೂಸ್? ಇಲ್ಲ. ಯು ಆರ್ ಅ ಮ್ಯಾನ್, ಐ ಆಮ್ ಅ ವುಮನ್. ನಿಮ್ಮ ಏಜೇ ಬೇರೆ, ನನ್ನ ಏಜೇ ಬೇರೆ, ನಿಮ್ಮ ಲೈಫ್ ಸ್ಟೈಲೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ, ಓಕೆ? ನಿಮ್ಮದು ಕೂತಿರುವಂತಹ ಕೆಲಸ. ಸೊ ನಿಮಗೆ ಡಯಟ್ ಅದೇ ಥರ ಕೊಡ್ತಾರೆ, ಓಕೆ? ನನಗೆ ಐ ಆಮ್ ಅ ವೆರಿ ಆ್ಯಕ್ಟಿವ್ ಪರ್ಸನ್, ಸೊ ನನಗೆ ಎನರ್ಜಿ ಬೇಕು, ಓಕೆ? ಬಿಕಾಸ್ ಐ ಟೇಕ್ ಕ್ಲಾಸಸ್. ನನ್ನ ಡಯಟೇ ಬೇರೆ ಇರುತ್ತೆ. ಬಟ್ ಎಲ್ಲರಿಗೂ ಪ್ರೋಟೀನು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅದೆಲ್ಲ ಏನೇನು ಬೇಕೋ ಅದಷ್ಟೇ ಕೊಟ್ಟಿರ್ತಾರೆ. ನಮಗೆ ಎಷ್ಟೆಷ್ಟು ಬೇಕು ಅಷ್ಟನ್ನ ಆಲ್ಟ್ರೇಟ್ ವ್ಯತ್ಯಾಸಗಳು. ನಿಮ್ಗೆ ಇಂಟಾಲರೆನ್ಸ್ ಇರ್ಬೋದು. ಸಪೋಸಿಂಗ್ ನಿಮ್ಗೆ ಮಿಲ್ಕ್ ಕುಡಿಯೋಕ್ಕಾಗಲ್ಲ, ನಿಮ್ಗೆ ಡಯಟಲ್ಲಿ ಮಿಲ್ಕೇ ಇರೋದಿಲ್ಲ, ನಾನು ಕುಡಿಬೋದು ಮಿಲ್ಕು, ಆ ಡಯಟ್. ಇದೆಲ್ಲ ಅರ್ಥ ಮಾಡ್ಕೋಬೇಕು ಜನ. ಯಾರ್ದು ಒನ್ ಡಯಟ್ ಡಸಂಟ್ ಸೂಟ್ ಆಲ್, ಒನ್ ಎಕ್ಸಸೈಸ್ ಡಸಂಟ್ ಸೂಟ್ ಆಲ್. ಇದನ್ನ ಎಲ್ಲ ಜನ ಗಾಡಿಗೆ ಪೆಟ್ರೋಲ್ ಹಾಕ್ದಂಗೆ ದೇಹಕ್ಕೆ ಹಾಕೋದಲ್ಲ, ಆಗೋದೇ ಇಲ್ಲ, ಡೆಫಿನೆಟ್ಲಿ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಮಾಡಿದ್ದೀರಾ, ಇದನ್ನೆಲ್ಲ ಸರಿಯಾಗಿ ಮಾಡಿದ್ದೀರಾ ಅಂತ ನೋಡಿ. ಆ್ಯಂಡ್ ಹೌ ಲಾಂಗ್ ಡಿಡ್ ಯು ಡೂ ಇಟ್ ಫಾರ್? ಕನ್ಸಿಸ್ಟೆನ್ಸಿ, ಕಮಿಟ್ಮೆಂಟ್. ಓಕೆ, ಫೈನ್, ಎಕ್ಸಸೈಸ್ ಮಾಡ್ತಿದ್ದೀರಾ, ಓಕೆ, ಡಯಟ್ ಚೆನ್ನಾಗಿದೆ, ಮತ್ತು ಆದರೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ವೈ? ಸ್ಟ್ರೆಸ್, ವಿಪರೀತವಾದಂತಹ ಸ್ಟ್ರೆಸ್. ನಾನು ಎಲ್ಲ ಸರಿ ಮಾಡ್ತಿದ್ದೀನಿ, ಅದು ಕಾಣಿಸ್ತಿಲ್ವಲ್ಲ ಚೇಂಜ್. ಸ್ಟ್ರೆಸ್, ನೀವೇನೇ ಮಾಡಿದರೂ ನಿಮ್ಮ ಸ್ಟ್ರೆಸ್ಸಲ್ಲಿದ್ದರೆ ಫಿನಿಶ್, ಯು ಕಾಂಟ್. ನೆಕ್ಸ್ಟ್ ಒನ್, ಸ್ಲೀಪ್. 7 to 8 hours ಸ್ಲೀಪ್ ಇಸ್ ಅ ಲಕ್ಸುರಿ. ನಿಮ್ಗೆ ಯಾರಿಗಾದ್ರೂ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ದೃಷ್ಟಿ ಬಿದ್ದು. ಸೊ ಹೇಳಕ್ಕೆ ಹೋಗಬೇಡಿ. ಸೊ ನಿದ್ದೆ ಅನ್ನೋದು ಈಗ ಒಂದು ಲಕ್ಸುರಿ. ಯೂಜ್ಲಿ ಕಾಂಪ್ರಮೈಸ್ ಥ್ಯಾಂಕ್ಸ್ ಟು ಮೊಬೈಲ್ ಫೋನ್. ಅದರಿಂದಾಗಿ ಬ್ಲೂ ರೇ ಎಕ್ಸ್ಪೋಜರು, ಟಿ ವಿಯಿಂದನೂ ಬರುತ್ತೆ, ಫೋನೇ ಜಾಸ್ತಿ ಅಂತ ಇಟ್ಕೊಳ್ಳಿ. ಮತ್ತು ಲೇಟ್ ನೈಟು, ಬಿಂಜ್ ವಾಚಿಂಗು, ಸೀರೀಸು, ಇದನ್ನೆಲ್ಲ ಮಾಡ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ನಿದ್ದೆ ಹ್ಯೂಜಾಗಿ ಕಾಂಪ್ರಮೈಸ್ ಆಗಿದೆ. ನಿಮಗೆ ಸ್ಟ್ರೆಸ್ ಇಲ್ಲ, ಎಕ್ಸಸೈಸ್ ಸರಿಗಿದೆ, ಡಯಟ್ ಸರಿಗಿದೆ, ಬಟ್ ನಿದ್ದೆ ಇಲ್ಲ. ದ್ಯಾಟ್ ಆಲ್ಸೋ ಎಫೆಕ್ಟ್ಸ್. ಇಷ್ಟು ಮಾಡಿದ್ರೇ ವೆಯ್ಟ್ ಲಾಸ್ ಆಗುತ್ತಾ? ಮಾಡ್ತಿದ್ದೀರಾ ಆ ರೀತಿ? ಆರ್ ಯು ಫಾಲೋಯಿಂಗ್ ದ್ಯಾಟ್? ಓಕೆ, ಇನ್ನೊಂದು ಹೇಳಬೇಕು ನಾನು. 1 ಡೇ ಎಕ್ಸಸೈಸ್ ಮಿಸ್ ಆಯ್ತಾ, ಇಟ್ಸ್ ಓಕೆ. 1 ಡೇ ಡಯಟ್ ಆ ಕಡೆ ಈ ಕಡೆ ಹೋಯ್ತಾ, ಇಟ್ಸ್ ಓಕೆ. ಓಕೆ, ಯು ಡೋಂಟ್ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ದ್ಯಾಟ್ ಆರ್ ಫೀಲ್ ಬ್ಯಾಡ್ ಆರ್ ಸ್ಟ್ರೆಸ್ಡ್. ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಇಟ್ಸ್ ಓಕೆ, ಲೆಟ್ ಗೋ, ಬಟ್ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ, ಆ ಥರ. ಸೊ ಈಗ ಲೇಟ್ ನೈಟ್ಸ್, ತುಂಬ ಜನ ಲೇಟ್ ನೈಟ್ಸ್ ಇದೆ ಈಗ. ಲೈಫ್ ಇಸ್ ಅಬೌಟ್ ಲೇಟ್ ನೈಟ್ಸ್, ಪಾರ್ಟೀಸು, ವೀಕೆಂಡ್ಸು ಎಲ್ಲ. ಸೊ ಅದು ಒಂದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಮೇಲೆ. ಒನ್ಸ್ ಇನ್ ಅ ವೇ ಓಕೆ, ಬಟ್ ಎವ್ರಿ ಅದರ್ ಡೇ ನಾಟ್ ಓಕೆ. ಈಗ ನಮ್ಗೆ ಗೊತ್ತಂಗೆ ಅಕ್ಷಯ್ ಕುಮಾರ್ ನೆವರ್ ಪಾರ್ಟೀಸ್ ಎವರ್ ಆಫ್ಟರ್ 9 o'clock. ಹಿಲ್ ಬಿ ಇನ್ ದ ಹೌಸ್. ಯಾರು ಎಲ್ಲಾದರೂ ಹೋಗ್ಬೋದು ಪಾರ್ಟಿಗೆ, ಎಂಥ ದೊಡ್ಡ ಪಾರ್ಟಿ ಆದರೂ ಇರ್ಬೋದು, ಅವ್ರು ಹೋಗಲ್ಲ. ಬಿಕಾಸ್ ಈಸ್ ಅ ಡಿಸಿಪ್ಲಿನ್ಡ್ ಹ್ಯೂಮನ್ ಬೀಯಿಂಗ್. ಎದ್ದೇಳ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಡಯಟ್ ಇಸ್ ಆಪ್ಟಿಮಲ್. ಸೊ ನೋಡಿ, ಅವರು ನಿಮ್ಮ ರೋಲ್ ಮಾಡೆಲ್ ಆಗಬೇಕು. ಈಗ ಅಮೀರ್ ಖಾನ್, ಯು ಆರ್ ನಾಟ್ ಅ ರೋಲ್ ಮಾಡೆಲ್. ಸೊ ನಾವು ಇವಾಗ ನೋಡಿದ್ದೀರ ಅಮೀರ್ ಖಾನ್, ಹೀಸ್ ಆನ್ ದ ಹೆವಿಯರ್ ಸೈಡ್. ಓಕೆ, ದಟ್ಸ್ ಹಿಸ್ ಒರಿಜಿನಲ್ ದಿಸ್ ಒನ್. ವಿತ್ ಅನ್ಹೆಲ್ತಿ ಲೈಫ್ ಸ್ಟೈಲ್, ಏಜ್ ಆ್ಯಂಡ್ ಆಲ್ ದಟ್ ಈಸ್ ಕಮ್ ಟು ದಟ್ ಲೆವೆಲ್. ಬಟ್ ಎಕ್ಸಸೈಸ್ ಮೇ ನಾಟ್ ಬಿ ಇನ್ ಇಸ್ ರೂಟೀನ್ ಲೈಕ್ ಅದರ್ ಪೀಪಲ್ ಆಲ್ಸೋ. ಅದೊಂದಿರುತ್ತೆ. ಆ್ಯಂಡ್ ಪ್ರಾಬ್ಲಿ ಹಿ ಎಕ್ಸ್ಪೋಸಸ್ ಅಲ್ವಾ ಆದಷ್ಟು ರೋಲಿಗೆ ಬೇಕಾದಂಗೆ ಹಿ ಎಕ್ಸ್ಪೋಸಸ್ ಬಾಡಿ ಇಂಟು ಡಿಫ್ರೆಂಟ್ ಇದು ಪಿಂಗ್ ಪಾಂಗ್ ಡಯಟ್.
ಸೊ ಒಂದು ಮೂವಿ ಅದಕ್ಕೆ ಇವನ್ ಹಂಗೆ ವಿದ್ಯಾ ಹೇಳೋದು. ಬಾಲನ್ ಇವನ್ ವಿದ್ಯಾ ಬಾಲನ್ ಹೌದು. ಒಂದು ಮೂವಿಗೆ ರೋಲ್ ರಿಕ್ವೈರ್ಸ್ ಹರ್ ಟು ಬಿ ಹ್ಯೂಜ್, ಇನ್ನೊಂದು ಮೂವಿಯಲ್ಲಿ ಸಣ್ಣ. ಸೊ ಈ ಥರ ಮಾಡೋದ್ರಿಂದ ಬಾಡಿಗೆ ಸುಸ್ತಾಗ್ಬಿಡುತ್ತೆ, ಬಾಡಿಗೆ ಯುನೋ ಅಬ್ಯೂಸ್ ಮಾಡ್ತಿದ್ದಾರೆ. ಕನ್ಫ್ಯೂಸ್ ಆಗ್ಬಿಡುತ್ತೆ ಏನು ಮಾಡ್ತಿದ್ದಾರೆ. ಆ್ಯಂಡ್ ಮೇಜರ್ ಅಬ್ಯೂಸ್ ಆಫ್ ದ ಬಾಡಿ. ಸೊ ಇದನ್ನೆಲ್ಲ ನೀವು ಅವ್ರನ್ನೆಲ್ಲ ರೋಲ್ ಮಾಡೆಲ್ ತೊಗೋಬಾರ್ದು. ಇವರು ಪಾಸಿಂಗ್ ಫಿಟ್ನೆಸ್ ಗೋಲ್ಸು, ಪಾಸಿಂಗ್ ಇದು ಇಟ್ಕೊಂಡಿದ್ದಾರೆ ಆಯಿತಾ. ಸೊ ಅಕ್ಷಯ್ ಕುಮಾರ್ ಇಸ್ ಯುನೋ ಬೆಸ್ಟ್ ಬೆಟ್ ಟು ಕನ್ಸಿಡರ್ ಆಸ್ ಅ ರೋಲ್ ಮಾಡೆಲ್. ಕನ್ನಡದಲ್ಲಿ ಯಾರಿದ್ದಾರೆ ನಿಮ್ಮ ಪ್ರಕಾರ? ಕನ್ನಡದಲ್ಲಿ ಜೆ ಕೆ ಇಸ್ ವೆರಿ 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 Good friend. Yes, my good friend. ಗೊತ್ತು So I have seen he keeps sharing videos on WhatsApp and all that. ಸೊ ಅವಾಗ ನೋಡಿದಾಗೆಲ್ಲ ಅನ್ಕೊಳ್ತೇನೆ ದಿಸ್ ಗಾಯ್ ಇಸ್ ಸ್ಟಿಲ್ ಆನ್ ಟ್ರ್ಯಾಕ್ ಅಂತ ಅನ್ಕೊಳ್ತಾ ಇರ್ತೀನಿ. ಅದೇ So he ಅಶ್ವಿನಿ is- ನಕ್ಷತ್ರ. ಲಾಂಗ್ ಸ್ಟ್ಯಾಂಡಿಂಗ್. ಹೌದು ಸೊ ಲೇಡೀಸಲ್ಲಿ ಅಂತ ಹೇಳಿದ್ರೆ ನಾನು ತುಂಬ ನೋಡೋದು ಇನ್ಸ್ಟಾಗ್ರಾಮಬಲ್ ಪೋಸ್ಟೇ ಜಾಸ್ತಿ. I have not seen much illustrated things. So actually I don't do that much follow up of this movie stars ಕಡಿಮೆ ನಾನು ನೋಡೋದು. ಇನ್ಸ್ಟಾಗ್ರಾಮಲ್ಲಿ ಯಾವಾಗಾದರೂ ಬರ್ತಿರುತ್ತೆ ಅಷ್ಟೇ ನೋಡೋದು. Personally I don't know anybody, so I can't say. But ನಿಮ್ಮ ರಿಯಲ್ ರೋಲ್ ಮಾಡೆಲ್ಸ್ ವಿಲ್ ಬಿ ನಿಮ್ಮ ಲೈಫಲ್ಲಿ ಸರೌಂಡಿಂಗಲ್ಲಿ. ಕರೆಕ್ಟ್. ನೋ ಆ್ಯಕ್ಟರ್ಸ್, ನೋ ನಥಿಂಗ್. Yes. ಓಕೆ, ದೇ ಆರ್ ವರ್ಕಿಂಗ್ You ಪ್ರೊಫೆಷನಲ್. stole my word. ಹೇಳೋದು ಕರೆಕ್ಟ್. ವರ್ಕಿಂಗ್ ಪ್ರೊಫೆಷನಲ್ಸ್, ಹೋಮ್ ಮೇಕರ್ಸ್ ಎರಡೂ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು. ಅವ್ರು ಮೇಂಟೈನ್ ಮಾಡ್ತಾರೆ ನೋಡಿ ಫಿಟ್ನೆಸ್ಸು, ವೇಟು, ಬ್ಯೂಟಿ. ಅವ್ರು ನಿಮ್ಗೆ ರೋಲ್ ಮಾಡೆಲ್ ಆಗಿರ್ಬೇಕು. ಅಂಥವ್ರನ್ನ ಹುಡುಕೊಳ್ಳಿ ನಿಮಗೆ. ವಾಕಿಂಗ್ ಟಾಕಿಂಗ್, ನೋ ಶಾರ್ಟ್ ಕಟ್. ಓಕೆ, Correct. ಸೊ ದ್ಯಾಟ್ ಶುಡ್ ಬಿ ದ ಗೋಲ್. Wonderful. And we come to the end of the episode. ಮೊದಲ ಎಪಿಸೋಡ್ ಒಂಥರ ಬ್ಯಾಂಗ್ ವಿತ್ ದ ಬ್ಯಾಂಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದು ಸೆಟ್ಟಿಂಗ್ ದ ಸ್ಟೇಜ್ ಅಂತಾರೆ, ಒಂದು ಎಲ್ಲದಕ್ಕೂ ಕೂಡ ಒಂದು ಆರಂಭವನ್ನು ನೀಡಿರುವಂಥ ಎಪಿಸೋಡ್ ಇದು. ನಮ್ಮ ದೇಶದ ಫಿಟ್ ಇಂಡಿಯಾ ಅಂಬಾಸಿಡರ್ ಆಗಿರುವಂಥ ನಮ್ಮ ಪ್ರೀತಿಯ ವನಿತಾ ಅಶೋಕ್ ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ಯಾಕೆ ಲಕ್ಷಾಂತರ ಯಾಕೆ ಕೋಟ್ಯಂತರ ಜನರಿಗೆ ಫಿಟ್ ಆಗಿರೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತಾ ಇರುವಂಥ, ತಾವೇ ಸ್ವತಃ ಫಿಟ್ ಆಗಿದ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದೇ ಎನರ್ಜಿಯನ್ನು ಎಲ್ಲರಿಗೂ ಕೂಡ ಪಾಸ್ ಮಾಡ್ತಾ ಇರುವಂಥ ವನಿತಾ ಅಶೋಕ್ ಅವ್ರಿಗೆ ಮತ್ತೆ ವೆಲ್ಕಮ್ ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ ಈ ಎಪಿಸೋಡನ್ನು ಇಲ್ಲೇ ಮುಗಿಸುವಂಥ ಸಮಯ. ಆದರೆ ಮುಂದಿನ ಎಪಿಸೋಡ್ನಿಂದ ಲೆಟ್ಸ್ ಡೈವ್ ಡೀಪ್ ಇನ್ ಟು ಮೋರ್ ಟಾಪಿಕ್ಸ್ ಆ್ಯಂಡ್ ಮೋರ್ ಇಶ್ಯೂಸ್ ನಾವೆಲ್ಲರೂ ಕೂಡ ಡೈಲಿ ಫೇಸ್ ಮಾಡುವಂಥದ್ದು ಇರ್ಬೋದು. ವೆರಿ ರಿಲೇಟಬಲ್ ಇಶ್ಯೂಸನ್ನು ತಗೊಂಡು ಹೋಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ಒನ್ಸ್ ಅಗೇನ್. Thank you. ಸಿಗೋಣ. Thanks for having me over, and I'm very happy that you're doing this. ಥ್ಯಾಂಕ್ ಯು. ಅಟೆನ್ಷನ್ ಸ್ಪ್ಯಾನ್ ಬಹಳ ಕಡಿಮೆ ಜನಕ್ಕೆ. ಸೊ ಈ ಥರ ಶಾರ್ಟ್ ಎಪಿಸೋಡ್ಸ್ ಮಾಡೋದ್ರಿಂದ ನಿಮಗೆ ನಾನು ಹೇಳಿರೋದು ರಿಜಿಸ್ಟರ್ ಆಗುತ್ತೆ, ಇನ್ಫಾರ್ಮೇಷನ್ ಓವರ್ಲೋಡು ಆಗೋದಿಲ್ಲ. ಆ್ಯಂಡ್ ನಾನು ಆಗಲಿ ಇವಾಗ ಶೇರ್ ಮಾಡೋದು ಸುಲಭ. ಹೌದು. ಸೊ ಮರಿಬೇಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಎಪಿಸೋಡ್ಗಳನ್ನು ಕಳಿಸಿ, ಅವ್ರಿಗೆ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ಎಪಿಸೋಡ್ಸ್ ಇರ್ತವೆ, ನಿಮಗೆ ಇಷ್ಟವಾಗುವಂಥ ವಿಚಾರಗಳು ಎಲ್ಲನೂ ಇಲ್ಲಿದೆ. ಸೊ ಮೈ ವಾಯ್ಸ್ ಯೋರ್ ಚಾಯ್ಸ್. ಬಡಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಿಮಗೋಸ್ಕರ ನಿಮ್ಮಿಷ್ಟದ ಮಾಹಿತಿಯನ್ನು ಒಳಗೊಂಡಂತಹ ಸೀರೀಸ್ಗಳು ಬರ್ತಾ ಇರ್ತವೆ. I'll see you in the next one. Thank you once again.